ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಪಾರ್ಟ್ 2 ಡೆಲ್ಲಿ ಟ್ರಿಪ್ ಇದು. ಸೊ ಇವತ್ತು ಡೇ 2 ನಾವು ಬೆಳಗ್ಗೆ ಬೇಗ 7:30ಗೆ ಕನ್ನಡ ಭವನಕ್ಕೆ ಹೋಗೋಕ್ಕಿತ್ತು. ಹೋಗಿ ಅಲ್ಲಿ ತಿಂಡಿ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವತ್ತು ಸಂಜೆ ನೋಡೋದು ಹಾಕು ಕಿವಿಗೂ ಮತ್ತೆ ಸೂಟು ಎಂತ ಹೇಳ್ತಿದ್ದೆ, ನಿದ್ರಿಕಂಡು ಮಾರೆ ಮಾತಾಡೋಕತ್ಲ ಎಂತ ಹೇಳ್ತಿದ್ದೆ. ಓ ಮೈ ಗಾಡ್. ಹಾಂ, ಇವತ್ತು ಸಂಜೆ ಒಂದು ರಾತ್ರಿ 7-8 ಗಂಟೆ ಮೇಲೆ ನಮಗೊಂದು ಪ್ರೋಗ್ರಾಮ್ ಇರ್ತದೆ. ನಾವು ಬಂದ ವಿಷಯವೇ ಅದು ಪ್ರೋಗ್ರಾಮಿಗೆ. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇಲ್ಲಿ ಡೆಲ್ಲಿಯಲ್ಲೂ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ರು. ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಪರ್ಫಾರ್ಮೆನ್ಸಿನಲ್ಲಿ ನಮ್ಮ ಟೀಮಿಂದ ಬಂದದ್ದು. ಹಾಗಾಗಿ ಇಲ್ಲಿ ಒಂದು 8 ಗಂಟೆ ಮೇಲೆ ನಮಗೆ ಇವತ್ತೇ ಪರ್ಫಾರ್ಮೆನ್ಸ್ ಇರೋದು. ಇಲ್ಲಿ ಒಬ್ಬರು ರೆಡಿಯಾಗಿ ಮತ್ತೆ ಮಲಗಿದ್ರು, ಇಲ್ಲಿ ಒಬ್ಬರು ರೆಡಿಯಾಗಿ ಕೂತಿದ್ದಾರೆ. ಸೊ ನಾವು ರೆಡಿಯಾಗಿ ಕೂತಿದ್ದು, ಇನ್ನೆಲ್ಲ ರೆಡಿಯಾಗಿ ಬರ್ಕಷ್ಟೇ, ಹೊರಗೆ ಹೋಗಿಲ್ಲ ಇನ್ನು. ಬೆಳಗ್ಗೆ ಎಂತ ಎಷ್ಟು ಗಂಟೆಗೆ ನಿನ್ನ ಫೋನ್ ನಾನು ಚಂದ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಗೆ ಎಬ್ಸಿದಾಳೆ ಇವಳು. ಎಬ್ಸಿ ಸುಮ್ಮನೆಗೆ ನಾನು ರೆಡಿಯಾಗಿ ಕೂತ್ಕೊಂಡು ನಿದ್ದೆ. ಅದು ಅಲಾರಾಮ್ ಇಟ್ಟ 6:16 ಅಲಾರಾಮ್ ಇಟ್ಟು 7:00 ರೆಡಿ ಇಡ್ಲಿಕ್ಕೆ ಇದ್ರು. ಈಗ ನೋಡಿ 7:58 ಆಯಿತು, ಇನ್ನೂ ಬರಲಿ. ಇನ್ನೂ ಹೊರಡ್ಲಿಲ್ಲ. ನಾವು ಸುಮ್ಮನೆ ಮಲಗ್ಬೋದಿತ್ತು ಅರ್ಧ ಗಂಟೆ. ಇರಲಿ ಈಗ ಸರಿ. Spin please. With my outfit. ನೋಡಿ, ಕನ್ನಡ ರಾಜ್ಯೋತ್ಸವಕ್ಕಂತ ಹೇಳಿ ಎಲ್ಲ ಭವನ ಎಲ್ಲ ಡೆಕೋರೇಟ್ ಮಾಡಿರೋ. ಈಗ ಚಂದ ಕಾಣ್ತೀವಿ. ಫುಲ್ಲಿ ಇವತ್ತು ಫೋಟೋಶೂಟು ವಿಡಿಯೋಗ್ರಫಿ ಎಲ್ಲ ಆಗ್ತಂತೆ. ನಿದ್ದೆ ಬರ್ತುಂಟಾ? ಎಷ್ಟು ಗಂಟೆಗೆ ಇದ್ರಿ? 6:30. ನಾನು 6:16ಗೆ ಎದ್ದಿದ್ದೇನೆ. ನಿಂಗೆ ಹೇಳಲಿಕ್ಕೆ ಹೇಳಿದ್ದೆ. ಈ ಜನ ಹೇಳ್ತು ಇಷ್ಟೊತ್ತಿಗೆ ಫೋನ್ ಒಳಗೆ. ಯಾರು ಕಾಲ್ ಮಾಡಿದ್ದು? ಶೇ, ಅಮ್ಮನಾ? ತುಂಬ ಜನ ಕನ್ನಡದವರಿದ್ದರು ಕಾಣಿ. ಡೆಲ್ಲಿಯಲ್ಲಿ ಎಷ್ಟು ಜನ ಇದ್ರು ಅಂತ ಗೊತ್ತಿರಲಿಲ್ಲ. ಎಷ್ಟು ಜನ ಇದ್ರು ಕಾಣಿ. ಇನ್ನೂ ಸ್ವಲ್ಪ ಟ್ರೆಡಿಷನಲ್ ಆಗಿ ಬರ್ತಿದ್ದೆ. ಟ್ರೆಡಿಷನಲ್ ನಾವೊಬ್ಬರು ಇಲ್ಲಿ ವೆಸ್ಟರ್ನ್ ವೇರ್ ಅಂತ. ನೀವಾದರೂ ಟ್ರೆಡಿಷನಲ್ ಆಗಿ ಬಂದಿದ್ದೀರಿ, ನಮ್ಮನ್ನು ನೋಡಿ ಅಂತ. ಇಲ್ಲೆಲ್ಲ ಸ್ಯಾರಿ ಉಟ್ಕೊಂಡು ಬಂದಿದ್ದಾರೆ. ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ಇಂತಹ ಒಂದು ಸಂಭ್ರಮ ಯಾವಾಗಲೂ ಕೂಡ ನಮ್ಮ ಮನದಲ್ಲಿ ಯಾವಾಗಲೂ ನೆಲೆಯಾಗಿ. ನಮ್ಮ ಇವರು ಪ್ರಶಾಂತ್ ಅವರು ಬರಬೇಕು. ಕಾಲಕ್ಕೆ ಕಲ್ಪಾವುದು, ಶಿಲ್ಪಕ್ಕೆ ಕಲ್ಪಾವುದು, ನಾಶಕ್ಕೆ ಗಾಡಿ ಇಂದು ನಾವಾಂತರಿಂದ ಕಾರ್ಯಕ್ರಮ ಮಾಸ್ತರಿಂದ ಚಂದವ ಚಂದವ. ತಿಂಡಿ ಎಲ್ಲ ಮುಗಿಸಿ ಬಂತು. ಈಗ ಜಸ್ಟ್ ಹೊರಗಡೆ ತುಂಬ ಜನ ಇದ್ರು, ರಶ್ ಇದ್ದಿರು. ಅದಕ್ಕೆ ನಾನು ಎಂತ ವೇಟ್ ಮಾಡಲಿಲ್ಲ. ಕೂರ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಗುರು ಅಂತಲ್ಲ, ಅಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ. ಡ್ರೆಸ್ಸು ವೈಟ್ ನಂದು. ಇವತ್ತು ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ ಬಿಕಾಸ್ ಲೇಟ್ ಆಗಿದೆ. ನನ್ನ ವಯಸ್ಸು ಹೋಗಿದ್ದು ಮಲ್ಗುದು, ಆಮೇಲೆ ಮತ್ತೆ ರಾತ್ರಿ ತನಕ ತಿರುಗಾಡಿ ಬಂದು ಸ್ನಾನ ಮಾಡಿ ಸೀದಾ ಟ್ರೈನ್. ಮತ್ತೆ ಸ್ಟಾರ್ಟ್ ಚಾಯ ಚಾಯ ಅವರು ಬೇಡುವವರು ಬೆಳಿಗ್ಗೆ ಏಳ್ಸಿ ಬೇಡ್ತಾರೆ. ನಂಗೆ ಅದೆಲ್ಲಕ್ಕಿಂತ ಚಾಯಿ ವಡಪಾವ್. ಹೆಂಗಸರು ಗಂಡಸರು ವೇಷ ಹಾಕೊಳ್ತಾರೋ ಗೊತ್ತಿಲ್ಲ.
ಹೌದು ಚಾಯ್ ವಡಪಾವ್ ಕೇಳಿ ಕೇಳಿ. ಸೀದಾ ಅಕ್ಕಿ ತಗೊಂಡು ಹೋಗುದು ರೂಮಿಗೆ. ಆಂಟಿ ಬರ್ಬೇಕಲ್ಲ. ನಾವೀಗ ಊಟಕ್ಕೆ ಬಂದಿತ್ತು, ನಿದ್ರೆ ಒಳ್ಳೆ ನಿದ್ರೆ ಬಂದಿತ್ತು. ಎಫ್ ಸಿ ಊಟಕ್ಕೆ ಬನ್ನಿ ಅಂತ ಊಟಕ್ಕೆ ಬಂದೆ. ಇನ್ನು ನಿದ್ರೆ ಕಣ್ಣೆ ಚಳಿ ಇತ್ತು, ಸ್ವಲ್ಪ ಚಳಿ ಗಡಗಡ ಮಾತಾಡೋಕ್ಕೆ ಸಮೇತ ದುಡ್ಡಿಗೆ ಬರ್ತದೆ. ಹರ್ಷಿತಕ್ಕ ಚಳಿ ಉಂಟಲ್ಲ, ಅಯ್ಯೋ ಹಂಗಾಗ್ತಿತ್ತು ಅಲ್ಲ ಪ್ರತಿಯಕ್ಕ, ಚಳಿ ಉಂಟಲ್ಲ ಅದು ಅವಳು ಆಲ್ರೆಡಿ ಪ್ರೋಗ್ರಾಮಿಗೆ ಹೋಗೋ ಡ್ರೆಸ್ ಅಲ್ಲ ಅದು ಹಾಕಿಕೊಡ್ತೀನಿ. ನಾನಂತೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಓದು ಬಿಲ್ ಮಾಡಿದ್ದೆ. ಸರ್ಲಿ ನಿದ್ದೆ ಬಂದಿದ್ದು. ಈಗ ಪ್ರೋಗ್ರಾಮಿಗೆ ಹೊರಟಿತ್ತು. ಮೇಕಪ್ ಎಂತ ಹಾಕಲ್ಲ, ಹಾಗೆ ಹೊರಟಿದೆ. ಬಿಕಾಸ್ ಅಲ್ಲಿ ಹೋಗಿ ಹೆಂಗೋ ಮೇಕಪ್ ಮಾಡ್ಕಲ್ಲ, ಅದಕ್ಕೆ ರೆಡಿ. ಎಲ್ಲರೂ ಪ್ರೋಗ್ರಾಮ್ ಎಂತ ಮಾಡೋದು, ಧೂಳೆಪ್ಸಿ ಬಿಡುವ ಎಂತ ಕಾನ್ಫಿಡೆನ್ಸ್ ಇಲ್ವ ನನಗೆ. ಧೂಳೆಪ್ಸುದೆ ಇದೊಂದು ಪ್ರೋಗ್ರಾಮ್ ಆದರೆ ಎಲ್ಲ ತಲೆ ಒಳಗೆ ಇದೊಂದು ದೊಡ್ಡ ಕಲ್ಲು ಇಲ್ದಂಗೆ ಹತ್ತಿಗ ಇಲ್ಲ, ಧೂಳೆಪ್ಸೋದು ಬೇಡ, ಸ್ಟೇಜ್ ಓಡಿ ಮಾಡುವ. ಸಿಮೆಂಟ್ ಆದ್ರೂ ಹೊಡಿ ಮಾಡ್ಬೇಕು, ಅಷ್ಟು ಸ್ಟ್ರಾಂಗ್. ದೊಡ್ಡ ಬಾಯಿ ಕಳೆದ್ರು ಅಲ್ಲ ಅಂತೆ, ಬೇರೆ ಭವನ. ಸೊ ನಾವೀಗ ಮತ್ತೆ ಕಾರಿಗೆ ಎಲ್ಲ ಪ್ಯಾಕ್ ಮಾಡಿ ಹೊರಟಿದ್ದೇವೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ರೇಟ್ ಇತ್ತು, ಇನ್ನು ಮೇಕಪ್ ಎಲ್ಲ ಮಾಡಲಿಲ್ಲ. ಹೊರಗಡೆ ಪ್ರೆಸ್ ಮೀಟ್ ಆಗ್ತಿತ್ತು. ನಾನು ಸೆಕೆಂಡ್ ಡ್ಯಾನ್ಸ್ ಉಪ್ಪು ನೋಡಿದ್ದಾರೆ ರಾಜ್ಕುಮಾರ್. 2 more performance to go. 2 or 1 performance ನೋಡು ಎಂತ ಆಗ್ತದೆ. ಆಡಬಾರ್ದು. Yes, we successfully completed our missions on Delhi. Yes, successfully. Come on. How was it? Finish ಎಲ್ಲರೂ once more. Experience 1 minute. Look at this. I got this new eyeshadow palette. Experience super. Experience ಹೇಗಿತ್ತು? ಡ್ಯಾನ್ಸ್ ಮಾಡುವಾಗ ತುಂಬಾ ಸತಿ ಬಿದ್ದೆ. ಜಾರಿ ಬಿದ್ದೆ. ಲೆವೆಲ್ ಬೀಳಿಲ್ಲ. ನೀವು ಬಿದ್ದಲ್ಲ, ನೀವು ಬಿದ್ದ. ನಾಳಿಲ್ಲ ಪ್ರೀತಿ ಸ್ಟಾರ್ಟ್ ಅಲ್ಲೇ. ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ, ಹಾವಂತಿಯ ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ, ಹೂವಂತಿಯ ಹಾಂತಿಯ ನಾಂತಿಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ, ಹೂವಂತಿಯ ಹಾಂತಿಯ ಬರ್ಬಡ ಅಂತೀಯ. ಸ್ವಲ್ಪ ಮನೆಯಲ್ಲ, ಸಾರಿ, ಎಲ್ಲಿಗೆ ನಮ್ಮ ರೂಮಿಗೆ ಹೋಗಿ ಸ್ವಲ್ಪ ಕಂಟಿನ್ಯೂ ಮಾಡ್ತೇವೆ ಬ್ಲಾಗ್ನ. ಸದ್ಯಕ್ಕೆ ಇಲ್ಲಿಂದ ಊಟ ಮಾಡಿ ಈ ಜಾಗದಿಂದ ಹೊರಡ್ತಿದ್ದೇವೆ. ಇವಾಗ ಮುಗಿತು. ಇನ್ನು ನಾಳೆ ಫುಲ್ಲಿ ಎಂಜಾಯ್ಮೆಂಟ್ ತಲೆಗೆಡ್ತೇವೆ. ಊಟಕ್ಕೆ ಬಂದಿತ್ತು.
ಸ್ವಲ್ಪ ಜನ ಇಲ್ಲ ಹಾ ಹೋಯ್ತು ಫೋನ್ ಹೋಯ್ತು ಕೊಟ್ಟಿಲ್ಲ ಕೃತ್ಯಕ್ಕ ಪ್ರೋಗ್ರಾಮ್ ಮುಗೀತಲ್ಲ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೇಳಲಿಕ್ಕುಂಟು. ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೇಳಲಿಕ್ಕುಂಟು. ಈಗ 12 ಗಂಟೆ ಆಗಿದೆ. ಮಲಗಬೇಕು. ನಿದ್ದೆ ಆಯ್ತಾ? ನಾನು ನಿದ್ದೆ ಮಾಡಿದ್ದೆ. ನನ್ನ ತಲೆ ಕೂದಲು ಫುಲ್ಲು ಹೋಯ್ತು. ಮತ್ತೆ ಕಟ್ಕೊಳ್ಳೋದು ಈಗ ಜಸ್ಟ್ ಇನ್ನೂ 200 ಕಿಲೋಮೀಟ್ರ್ ಇತ್ತು. ಲೈಕ್ 2 ಅವರ್ಸ್ ಜರ್ನಿ. ನಾ ಮಲಗಿದ್ದೆ, ಇನ್ನು ಮತ್ತೆ ಮಲಗಿದ್ದೆ, ಮತ್ತೆ ಕೂದಲಲ್ಲ ಮತ್ತೆ ಕಟ್ಕಂತೆ. ಆ್ಯಕ್ಚುಲಿ ನಮಗೆ ಡ್ರೈವರ್ ಎಂತ ಹೇಳೋದು ಗೊತ್ತಾ, ತಿಂಡಿ ಅಂತ ಹೇಳಿ ಎಲ್ಲಿ ಬಂದು ನಿಲ್ಸಿರ್ಗಣಿ. ಸ್ಟಾರ್ಬಕ್ಸ್ KFC ಅಂತ ಬಂದು ನಿಲ್ಸಿರ್ಗರ್. ಮನೆ ಊಟ ತಿಂದು ಹುಚ್ಚಿಡ್ದಂಗೆ ಆಗ್ತೈತೆ ನಮಗೆ. ಇವ್ರು ಕೊಡ್ಕ ಸ್ಟಾರ್ಬಕ್ಸ್ ಎಂತಕ್ಕಂದ್ರೆ ಅವ್ರ ಅಂಗಡಿಯಲ್ಲಿ ಇತ್ತೆಲ್ಲ. ಇವಳು ಲಿಪ್ಸ್ಟಿಕ್ ಎಲ್ಲಿದ್ದಾಳೆ ಇಲ್ಲಿ ಪ್ಯಾಂಟಲ್ಲಿ. ತಿಂಡಿ ತಿನ್ಬೋಕೆ ಬಂದಿತ್ತು. ಎಲ್ಲಿಗೋ ಕರ್ಕೊಂಡು ಬಂದಿದ್ದು. ಎಲ್ಲ ಕೇಳ್ಬಿಡಿ ಗೊತ್ತು. ಚಂದ ಇರ್ತದ ಆಲೂ ಪರೋಟ. ಹತ್ರ ಬಂತು ತಾಜ್ ಮಹಲ್ ಅಂತ ಬೋಲ್ಡ್ ಹಾಕಿದ್ರಲ್ಲಿ. ಅಲ್ಲ ಇಲ್ಲೇ ಇದ್ರಲ್ಲ, ಇದು ಆಗ್ರಾ ಸಿಟಿ ಕಣೆ. ನಮ್ಗೆ ಕೃಷ್ಣ ಮಠ ಇದ್ದಾಗ ಅದೇ ಯಾವಾಗ ಬೇಕಾದ್ರೂ ಕೃಷ್ಣ ಮಠಕ್ಕೆ ಹೋಗ್ಬೋದ. ನಾವು ಊಟಕ್ಕೆಲ್ಲ ಸಿಬ್ಬದಿ ಎಲ್ಲ ಕಣಿಲ್ಲ ಹಾಕಿ ಮಾಡಿಲ್ಲ. ಪೇಂಟಿಂಗ್ ಎಲ್ಲ ಹಾಕಿ ತಾಜ್ ಮಹಲ್ ಅದು ಹೌದು. ಆಟೋದಲ್ಲಿ ಇತ್ತು ಈ ಥರ ಓಪನ್ ಆಟೋ. ಈಗ ಜಸ್ಟ್ ಬಂದು ರೀಚ್ ಆಯ್ತು. ಇನ್ನು ಒಳಗೆ ಹೋಯ್ಕಷ್ಟೇ ಅಂತ ಟಿಕೆಟ್ ಎಲ್ಲ ಐಕಷ್ಟೇ ಸಿಗಲ್ಲ. ವಾಶ್ರೂಮಿಗೆ ಹೋಗ್ಬಾರೆಲ್ಲ ಹೋಗ್ತಾಯಿದ್ರು. ನಾವಿನ್ನು ಸದ್ಯಕ್ಕೆ ಈಗ ಹೊರಗಡೆ ಗೇಟ್ ಹೊರಗಡೆನೇ ಇತ್ತು, ಒಳಗೆ ಹೋಗಿಲ್ಲ. ನೋಡ ಒಳಗೆ ಫುಲ್ ಎಕ್ಸೈಟೆಡ್ ಇದೆ ಆ್ಯಕ್ಚುಲಿ. ಆದರೂ ಸ್ವಲ್ಪ ಸೀರಿಯಸ್ ಬೇಸ್ ನಿಂತ್ಕೊಂಡಿದ್ದೆ, ಎಲ್ಲ ಕಾಣ್ತಿದ್ರು ಅನ್ಕೊಂಡು ವೀಡಿಯೋ ಮಾಡ್ತಿಪ್ಪತ್ತಿಗೆ. ಮುಂದೆ ಕಾಂಬ ಒಳಗೆ ಹೆಂಗಿತ್ತು ಕಾಣಿಲ್ಲ. ಎಕ್ಸೈಟೆಡ್, ಫುಲ್ಲಿ ಎಕ್ಸೈಟೆಡ್. ಟಿಕೆಟ್ ಸಿಕ್ಕಿದೆ. ಲೈನ್ ನೋಡಿ ಅಂತ ಒಬ್ಬರೆಯ ಒಳಗಡೆ ಬಂದೇವೆ. ಅಪ್ಪ ಸ್ವಲ್ಪ ಮುಂದೆ. ಲೇಡೀಸ್ ಒಂದು ಕಡೆ ಹೋಯ್ತು, ಬಾಯ್ಸ್ ಒಂದು ಕಡೆ ಹೋಯ್ತು, ಮೀನ್ ಜೆಂಟ್ಸ್ ಒಂದು ಕಡೆ. ವಾ ಬಿಸಿಲು. ಫೈನಲಿ ಎಂಟರ್ ತಾಜ್ ಮಹಲ್. ಎಸ್, ಎಲ್ಲಾದರೂ ನಾವು ಲಾಗ್ ಮಾಡೋದು ನಿಲ್ತದಿಲ್ಲ. ಎಲ್ಲ ಬಂದರು ತಿಂಡಿ ತರಲಿಕ್ಕಿಲ್ಲ, ಬ್ಯಾಗ್ ಚೆಕ್ ಮಾಡ್ತಾರಂತ. ಈಗ ನೋಡಲಿ ನನ್ನ ಬ್ಯಾಗಲ್ಲಿ ಬರೀ ಲಿಪ್ಸ್ಟಿಕ್ ಉಂಟಂತ. ವಾ ಎಂಟ್ರಿನೇ ಸಕ್ಕದಾಯ್ತು. ಇನ್ನು ತಾಜ್ ಮಹಲ್ ಹಿಂಗಿರ್ಬೇಡ. ಯಾವುದಿದಾ ಇಲ್ಲಿ ಕ್ಯಾಪಲ್ಲಿ ಹಾಯ್ಕೊಂಡು ಬಂದಿರೋ. ವಾವ್, ನಾನು ಇಲ್ಲಿ ಯಾರ್ದೋ ಒಬ್ಬರು ರೀಲ್ಸ್ ನೋಡಿದ್ದೆ, ಇಲ್ಲೇ ಮಾಡಿದ್ದೊಬ್ಬರು. ಬೆಳಿಗ್ಗೆ ಬೇಗ ಬಂದು ಓಪನ್ ಮಾಡೋ ಟೈಮಲ್ಲಿ ಅವರು ಇಲ್ಲಿ ರೀಲ್ಸ್ ಮಾಡಿ ಗೊತ್ತಾ, ಎಷ್ಟು ಚೆಂದ ಆಗಿದೆ ಗೊತ್ತಾ. ಓ ಮೈ ಗಾಡ್ ಬ್ರೋ, ಅಲ್ಲಿ ನೋಡಿ. ವೇಟ್ ಕರೋ ಬೈ. That looks amazing. ಅನ್ಬಿಲೀವಬಲ್ ಇತ್ತದು ನೋಡಲಿಕ್ಕೆ. ವಾವ್. ಹಾಂ, ಅಲ್ಲಿ ಹೋಗ್ಬೋದಂತ ವರ್ಷ ಮೇ ಬಿ. ಓ, ಒಂದು ಬ್ಯಾಡ್ ನ್ಯೂಸ್ ಹೇಳ್ದ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿಗೆ ಬಂದು ನನ್ನ ನೇಲ್ಸ್ ಕಟ್ಟಾಯಿತು. ಗುರ್ತಾ ತಾಜ್ ಮಹಲಲ್ಲಿ ಕಟ್ಟದ ನೇಲ್ಸ್. ಹಾಂ, ಅದನ್ನ ಹಾಗೆ ತೆಗೆದಿಟ್ಕೊಡು ಆ ನೆನಪಿಗಂತ. ಮೆಲ್ಲ ತೆಗಿ, ನೋವಾಗಬಾರ್ದು ಆಮೇಲೆ. ಓ ಮೈ ಗಾಡ್, ಎಷ್ಟು ಉದ್ದ ಇತ್ತು ಬ್ರೋ ಅದು. ಹಾಕು.
ಎಲ್ಲ ಕಣ್ಕಂಡು ಎಲ್ಲ ಮುಗಿಸಿ ಎಲ್ಲ ಇದು ಮಾಡಿ ಬರ್ತಿತ್ತು. ಈಗ ಹೊರಗಡೆ ಹೋಗ್ತಿತ್ತು. ಇಲ್ಲೂ ಎಲ್ಲ ಬಂದು ನಿಂತಿದ್ದಾರೆ ನೋಡಿ. ಅದು ಸೋ ಪ್ರಿಟಿ. ಹಿಂಗೆ ತಗೊಳ್ಬೋದಿತ್ತಲ್ಲ. ತಾಜ್ ಮಹಲ್ ನೆನಪು. ಬಾಯ್ ಬಾಯ್. ನಾವು ಬೇರೆ ನನ್ನ ಹತ್ರ ಫೋಟೋಸ್ ಉಂಟು ಸಾಕು. ಹಾಂ ಸಾಕು. ಅದೇ ಫೋಟೋಸ್ ಬೆಸ್ಟ್ ಅಲ್ಲ, ಮೆಮೊರೀಸ್. ಈಗ ಎಲ್ಲ ಹೊರಗಡೆ ಬಂತು. ನಮ್ಮ ಕಾರ್ ಬಂತು, ಗಾಡಿ ಬಂತು. ಸೈಡ್ ಬಂತು. ಈಗ ಮ್ಯಾಗಿ ಆಯಿತು. ಇದು ತುಂಬ ಮಸಾಲ ಸ್ವಲ್ಪ ಜಾಸ್ತಿ ಇದೆ, ಅದು ಚಂದ ಆಯಿತು. ಡೆಲ್ಲಿ ಬಂದು ಮ್ಯಾಗಿ ತಿಂತಿದ್ದು ನಾನು. ಇನ್ನು ಮಥುರಾಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು. ಬಿಕಾಸ್ ನಮ್ಮದು ಟ್ರಾಫಿಕ್ ತುಂಬ ಇರೋದ್ರಿಂದ ರೀಚ್ ಆಗಿ ಹೋಗಿ 9 ಗಂಟೆ ಆಗುತ್ತೆ. ಮತ್ತು ಮನೆಗೆ ರೀಚ್ ಆಗುವ ಅಂದರೆ ರೂಮಿಗೆ ರೀಚ್ ಆಗೋಕ್ಕೆ 3 ಗಂಟೆ ಆಗುತ್ತಂತೆ. ಸೊ ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿದ ಪ್ಲ್ಯಾನ್. ಈಗ ರೂಮಿಗೆ ಡೈರೆಕ್ಟ್ ಹೊರಟಿದೆ ಡೆಲ್ಲಿಗೆ. 8 ಗಂಟೆ ಆತ ಬಂತ. 8 ಗಂಟೆ ಆಯ್ತಾ? 8 ಗಂಟೆ ಆಯ್ಕಷ್ಟೇನು. ಸೊ ನಾವು ಅನ್ಕೊಂಡು ಸುಮಾರು ಪ್ಲೇಸಿಗೆಲ್ಲ ಹೋಯ್ಕಂತ ಅನ್ಕೊಂಡು. ಸೊ ಬಟ್ ತಾಜ್ ಮಹಲ್ ಸುಮಾರು ದೂರ ಇದ್ದಿತ್ತು. ಹಾಗಾಗಿ ನಾವು ಅಲ್ಲಿ ಹೋಗಿ ರೀಚ್ ಆಪತ್ತಿಗೆ ಒಂದು 12 ಗಂಟೆ ಮೇಲೆ ಆಯ್ತಿತ್ತು. ಮತ್ತು ಅಲ್ಲಿಂದ ಹೊರಗೆ ಬಂದು ಮಥುರಾಕನಲ್ಲಿ ಹೋಯ್ತು. ಸುಮಾರು ದೂರದವ್ರಿಗೆ ಹೋಯ್ತಿತ್ತು. ಬಟ್ ಅಲ್ಲಿ ಸಂಡೇ ಅಲ್ಲ, ಸೊ ಟ್ರಾಫಿಕ್ ತುಂಬ ಅಂದರೆ ತುಂಬ ಜಾಸ್ತಿ ಇರೋದ್ರಿಂದ ತಿರುಗಿ ವಾಪಸ್ ಬರ್ಕಾಯ್ತು. ಸೊ ನಾವೆಂತ ಗೊತ್ತಾ, ಈಗ ನಾವು ಒಳ್ಳೆ ಮಾಡಿ ಚಿಕನ್ ಸಾರು ಊಟ ಮಾಡ್ಕೊಬಂದಿತ್ತು. ಎಂತಕ್ಕಂದರೆ ನಾವು ಕರೆಕ್ಟಾಗಿ ಊಟ ಮಾಡಿದ್ದು 3 ದಿವಸ ನಾವು ಟ್ರೈನಲ್ಲಿ ಕರೆಕ್ಟಾಗಿ ಊಟ ಮಾಡಲೇ ಇಲ್ಲ. ಅದಾದಮೇಲೆ ಇಲ್ಲಿ ಬಂದಮೇಲೆ ಬರೀ ತರಕಾರಿಯೇ ತಿಂತಿತ್ತು. ಬಿಟ್ಟರೆ ನಾವು ಒಂಚೂರು ನಾನ್ ವೆಜ್ ಸ್ವಲ್ಪ ತಿಂದ. ಇವತ್ತು ಹೋಯ್ತು ಊಟ ಮಾಡೋಕ್ಕಂತ ಕೆಳಗೆ ಕಿಚನಿಗೆ ಹೋಯ್ತು. ಸಡನ್ಲಿ ಸರ್ಪ್ರೈಸ್, ನಮಗೆ ಚಿಕನ್ ಮಾಡಿತ್ತಂತ ಹೇಳಿದ್ರು. ಸರಿ ತಿಂತು ಚಿಕನ್ ಮತ್ತೆ ಸ್ವೀಟ್ ಕೇಸರಿ ಭಾತ ಮಾಡಿದರೆ ಸರಿ ತಿಂದು ಬಂದ್ವಿ. ಈಗ ಗಟ್ಟಿ ನಿದ್ದೆ ಹೊರಟು 4 ಗಂಟೆಗೆ ಹೇಳ್ಬೇಕು ಬೆಳಿಗ್ಗೆ ಎದ್ದು ರೆಡಿ ಆಗಬೇಕು ಅಷ್ಟೇ. ಎಲ್ಲ ಟ್ರೈನಿಗೆ ಬಂದು ಕೂತಿತ್ತು. ತಿಂಡಿ ತಿಂಡಿ ಬೇಡ, ಟ್ರೈನ್ ತಿಂಡಿ ಚಂದ ಇರ್ತಲ್ಲ. ಮತ್ತು ಸಮ ಇರ್ತಲ್ಲ ತಿನ್ನಲಿಕ್ಕೆ, ನೀನು ಇರ್ತಲ್ಲ. ಅದಕ್ಕೆ ಚಹಾ ಮತ್ತು ಬೇಡ ಅಂತ ತಿಂಡಿ ಬಂದರೆ ಮಾತ್ರ ತಿನ್ನೋದು. ಸೊ 20 ನಿಮಿಷ ಇನ್ನಿತ್ತು. 20 ನಿಮಿಷದಲ್ಲಿ ನಾವೀಗ ಸ್ಟೇಷನಿಗೆ ರೀಚ್ ಆದಿತ್ತು. ಎಂತ ಬೇಜಾರಾಗ್ತು ಗೊತ್ತಾ, ಇದ್ದು ಬರ್ತಾರಲ್ಲ ಅದೇ ಅಕ್ಕ ಎಷ್ಟು ಮಿಸ್ ಮಾಡ್ಕೊಂಡ್ವಿ. ಮತ್ತೆ ಡೆಲ್ಲಿಗೆ ಹೋಗೋವಾಗದಿತ್ತು. ಇವೆಂತ ಮಾಡೋದಿಲ್ಲ, ನಾಳೆಯಿಂದ ಕಾಲೇಜ್ ಅದೇ ಜೀವನ. ಮತ್ತು ಎಂಥ ಚೇಂಜಸ್ ಇಲ್ಲ. ಮತ್ತು ಕಾಲೇಜಿಗೆ ಹೋಗ್ಬೋದು, ಮನೆಗೆ ಹೋಗ್ಬೋದು. ಅದೇ ಆಯಿತು. 1 ವಾರ ಬೇರೆ ಜಗತ್ತಂಗೆ ಇದ್ದಿತ್ತು. ವಾಪಸ್ ಅಲ್ಲಿಗೆ ಹೋಯ್ಕೊಂಬಂಗಾದಿತ್ತು. ಆರೆಂತ ಮಾಡುತ್ತಿಲ್ಲ ನಂದು. ಈಗ ಹೋಗಿದ್ದು ಮತ್ತು ನಾಳೆ ಕಾಲೇಜಿಗೆ ಈ ಟ್ರೈನ್ ತುಂಬಾ ಚಂದ ಇದ್ದಿತ್ತು, ಒಳ್ಳೆ ಆಯ್ತು. ರೂಮಲ್ಲಿ ತುಂಬಾ ಎಂಜಾಯ್ ಮಾಡಿತ್ತು. ತಾಜ್ ಮಹಲ್. ಓ ಬ್ರೋ ಪ್ಲೀಸ್, ಇವಳು ನೋಡಿ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲಂತೆ. ಊರ ಏರೆಲ್ಲ